ಹಬ್ಬ ಹುಣ್ಣಿಮೆ ಬಿಟ್ಟು ಬೇರೆ ದಿನಗಳಲ್ಲಿ ಏನಾದರೂ ನಾನು ಬೇಗ ಎದ್ದುಬಿಟ್ರೆ ಎಂಥ ದುರಂತ ಅಂದರೆ ಫ್ರೆಂಡ್ಸ್, ಅದು ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ, ಅಳೋಕ್ಕಾಗ್ತಿಲ್ಲ ಅಂಥ ಪರಿಸ್ಥಿತಿ. ಇವಾಗೆಲ್ಲ ಹೆಣ್ಮಕ್ಳಿಗೂ ಒಂದೇ ಟೆನ್ಷನ್, ಎದೆ ಡವ ಡವ ಅಂತ ಹೊಡ್ಕೋತಾ ಇರ್ತೈತಿ, ಈ ದಿನ ಬರಬಾರ್ದಪ್ಪ ಅಂತ. ನನ್ನ ಲೈಫಲ್ಲಿ ಆ ದಿನ ಬಂದೇ ಬಿಡ್ತು ಫ್ರೆಂಡ್. ಯಾವತ್ತೂ ಎದ್ದೋಳು ಮಾಮೂಲಿ ದಿನಗಳಲ್ಲಿ. ಇವತ್ತು 5 ಗಂಟೆಗೆ ಎದ್ದೆ, ಆಚೆ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡೋಗಿ. ಶಿವ ರಾತ್ರಿ ಎಲ್ಲ ಹೀಟ್ ಅಂತಾಯಿತು, ಬೇಸಿಗೆ ಬೇರೆ, ಹೊರಗಡೆ ಕೆಲಸ ಬೇರೆ ಮಾಡ್ತಿತ್ತಲ್ಲ ತೋಟದಲ್ಲಿ, ಹಂಗಾಗಿ ರಾಗಿ ಗಂಜಿ ಮಾಡಿ ಕಣ. ಹೆಂಗೋ 7-8 ಗಂಟೆಗೆ ಶಿವ ಎದ್ದೊಳ್ತೈತೆ. ಮಜ್ಜಿಗೆ ಮಿಕ್ಸ್ ಮಾಡ್ಕೊಡೋಣ, ತಂಪಾಗಿರ್ತೈತೆ ಅಂದ್ಬಿಟ್ಟು ರಾಗಿ ಗಂಜಿ ಬೇಯಿಸ್ತಾ ಇದ್ದೀನಿ. ಸಿಲಿಂಡ್ರ್ ಖಾಲಿ. ಒಂದು ವಾರದಿಂದ ಬುಕ್ ಮಾಡಿಸಿದ್ವಿ ಫ್ರೆಂಡ್ಸ್, ಡೌಟ್ ಮೇಲೆ. 3 ತಿಂಗಳಾಗ್ತಾ ಬಂತು, ಖಾಲಿ ಆಗ್ತೈತಿ ಇನ್ನೇನು ಅಂತ ಅಂದ್ಬಿಟ್ಟು. ಒಂದು ವಾರದಿಂದ ಹೇಳಿದ್ರು 15 ದಿನ ಆದ್ಮೇಲೆ ಬರ್ತೈತೆ ಅಂತ ಅಂದ್ಬಿಟ್ಟು, ಇನ್ನು 15 ದಿನ ಗಂಟ ಏನು ನನ್ನ ಪರಿಸ್ಥಿತಿ. ಅಪರೂಪಕ್ಕೆ ಒಲೆಯಲ್ಲಿ ಮಾಡೋಕ್ಕೆ ಖುಷಿ ಪಡ್ತಿದ್ದೆ. ಒಲೆಯಲ್ಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅಡುಗೆನ ಅಂತ ಅಂದ್ಬಿಟ್ಟು, ಇನ್ನು 10 ದಿನ 15 ದಿನ ಒಲೆಯಲ್ಲಿ ಮಾಡಬೇಕೆ ನಾನು. ದೇವರೇ, ಏನೋ ಬರ್ತೆ ಸಿಲಿಂಡ್ರಲ್ಲೇ ಹುಡ್ದಂಗೆ ಆಡ್ತಾಯಿದ್ದೀನಿ. ಇಲ್ಲಿ ಬಂದಮೇಲೆ ಸಿಲಿಂಡರ್ ತಗೊಂಡಿದ್ದು ಫ್ರೆಂಡ್ಸ್ ನಾವು. ಶಿವವ್ರ ಮನೇಲಿ ನೀವು ನೋಡಿದಿರಲ್ಲ, ಈಗಲೂ ಒಲೆಯಲ್ಲೇ ಮಾಡೋದು. ಚಳಿ ಜ್ವರ ಬಂದಾಗ್ತೈತಿ. ಯಾರಪ್ಪ ವಯ್ಯ ಭೂಮಿ ಅಳ್ಳಾಡಂಗೆ ಸಿಂತಾ ಇರೋದು ಇಷ್ಟೊತ್ತಿಗೆ. ದೇವ್ರೆ. ಟಾಮ್ ಮಗನೇ ಬರ ಇಲ್ಲಿ, ಏನೋ ಮಾಡೋದು ಟಾಮ್, ಹಿಂಗಾಗೋಯ್ತು ಪರಿಸ್ಥಿತಿ. ನಿಜ ಹೇಳು, ನೀನೇ ತಾನೇ ಸ್ಟ್ರಾಂಗ್ ಆಗಿ ಶಾಪ್ ಹಾಕಿದ್ಯಾ ಹಿಂಗೆ ಆಗಬೇಕು ಅಂತ. ಆಯ್ತು ಬಿಡು, ಸಮಾಧಾನ ಮಾಡ್ಕೋತೀನಿ. ನನಗೆ ಹಿಂಗೆ ಸಿಲಿಂಡರ್ ಸಡನ್ನಾಗಿ ಖಾಲಿಯಾಗಿದ್ದಕ್ಕೆ ಬೇಜಾರಾಗ್ತಾಯಿಲ್ಲ, ಗಂಜಿ ಅರ್ಧದಲ್ಲೇ ಸ್ಟಾಪ್ ಆಗೋಯ್ತು ಅಂತ ಬೇಜಾರಾಗ್ತಾಯಿಲ್ಲ ಫ್ರೆಂಡ್ಸ್. ನಾನು ಏನು ದುರಂತ ಮಾಡಿದ್ದೀನಿ ಅಂದರೆ, ಭಾನುವಾರ ಹೊಸ್ತೊಡಕ್ಕೆ ಮಾಡಿದ್ವಲ್ಲ ನಾವು, ಅವತ್ತು ಮೀನು 1 kg ತರೋದ್ರೆ 2 kg ತಂದುಬಿಟ್ಟಿದೆ. ಅವಣ್ಣನಿಗೆ ಕೇಳಿಸ್ತೀರ, ಹಿಂದಿ ಅವಣ್ಣ 1 kg ಅಂದರೆ 2 kg ಕಟ್ ಮಾಡಿ ಹಾಕ್ಬಿಟ್ಟೈತೆ. ಕಟ್ ಮಾಡಿದ್ಮೇಲೆ ಅವ್ರು ವಾಪಸ್ ತಗೊಳ್ಳಲ್ಲ, ಎಲ್ಲೋ ಎತ್ಕೊಂಡ್ಬಿಟ್ಟೈತೆ. ಅಷ್ಟೂ ಹೆಂಗೆ ಮಾಡೋದು? ಸರಿ, ಕಬಾಬಿಗೆ ಮಿಕ್ಸ್ ಮಾಡ್ಕೋಬೇಕಾರೆ ಅರ್ಧ ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ಇನ್ನರ್ಧ ಮಧ್ಯಾಹ್ನ ಮೇಲೆ ಮಿಕ್ಸ್ ಮಾಡೋಣ ಸಂಜೆಗೆ ಅಂತ ಅಂದ್ಬಿಟ್ಟು, ಇನ್ನರ್ಧ ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮರ್ತುಬಿಟ್ಟಿದ್ದೀನಿ. ಅದೇ ಡೀಪು ಐಸ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅದರಲ್ಲಿ ಇಟ್ಬಿಟ್ಟು ಅದು ಓಪನೇ ಮಾಡಲ್ಲ ನಾನು ಯಾವಾಗ್ಲೂ. ಅದು ನೋಡಿದೆ ರಾತ್ರಿ. ಮೀನು ಸಾರು ಮಾಡಬೇಕು. ಈಗ ಬೈಲಲ್ಲಿ ಮೀನು ಸಾರು ಮಾಡಿದ್ರೆ ದೆವ್ವಗಳ ಕಾಟ. ಬೆಳಗ್ಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀನಿ ಫ್ರೆಂಡ್ಸ್. ನಾನೇನು ಮಾಡೋದು? ಈ ಸಿಲಿಂಡ್ರ್ ಖಾಲಿ, ಈ ಒಲೆಯಲ್ಲಿ ಅಡುಗೆ ಮಾಡಬೇಕು, ಮೀನು ಸಾರನ್ನ ಅನ್ನೋದಕ್ಕಿಂತ ಮನೆ ಬಿಟ್ಟು ಹೋಗೋ ಪ್ಲಾನ್ ಬಂದೈತೆ ಫ್ರೆಂಡ್ಸ್ ನನಗೆ. ನಾನು ಎಲ್ಲಿ ಹುಚ್ಚು ಹಿಡಿದು ಬಿಡುತ್ತೋ. ನಡಿ, ಒಲೆಗಿಲೆ ಹಾಕ್ಕೊಂಡು ಗಂಜಿ ಮಾಡುವ. ಏನು ಮಾಡೋಕ್ಕಾಗಲ್ಲ, ಅದೇ ಪರಿಸ್ಥಿತಿ. ಕೆಲವರಿಗೆ ಒಲೆ ಹಾಕ್ಕೊಳ್ಳೋ ಅಷ್ಟು ಇದು ಇರಲ್ಲ, ಜಾಗನೂ ಇರಲ್ಲ, ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಚಿನ್ನದ ರೇಟು ಜಾಸ್ತಿ ಆಯಿತು, ಹೆಂಗೋ ತಡ್ಕೊಂಡ್ವಿ. ಅಯ್ಯೋ, ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅಂತ. ಸಿಲಿಂಡ್ರ್ ಸಿಗ್ದಂಗೆ ಆಯಿತು, ಹೆಂಗೆ ತಡ್ಕೊಳ್ಳೋದು ನಾವು? ಇಷ್ಟೆಲ್ಲ ಆದರೂ ಏನಾಯಿತು ಅಂತ ಕೇಳ್ತಾ ಇದೆಯಲ್ಲಪ್ಪ, ಇದಕ್ಕಿಂತ ಇನ್ನೇನು ಆಗಬೇಕು? ಹಾಕ್ಸ್ಕೊಬತ್ತೀಯಾ? ಲೋಕಲಲ್ಲಿ ಸಿಗ್ತೈತಾ? ಓಹೋ, ಭ್ರಮೆ. ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಆಟೋದವ್ರಿಗೆ ಸಿಗ್ತಾ ಇಲ್ಲ, ಇನ್ನು ಲೋಕಲಲ್ಲಿ ನಮಗೆಲ್ಲಿ ಸಿಗ್ತೈತೆ? ಇದು ಖಾಲಿ ಏನೂ ಆಗಲಿಲ್ಲ ಫ್ರೆಂಡ್ಸ್, ಅದೇನೋ ಗೊತ್ತಿಲ್ಲ. ಅವತ್ತು ನೀರು ಕಾಯಿಸ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ರೆ ಆನೇ ಆಗ್ತಾ ಇಲ್ಲ. ಇನ್ನೊಂದ್ಸಲ ಟ್ರೈ ಮಾಡುವ. ಆನ್ ಆಗ್ತಾ ಇಲ್ಲ. ಬಾಗಿಲು ಸಂದಿಲ್ ಸಿಲಿಂಡ್ರು. ದೇವ್ರೆ ಅಂಟ್ಕೊಳ್ಳಿ ಪ್ಲೀಸ್. ಸೌಂಡ್ ಬರ್ತೈತೆ, ಸ್ಮೆಲ್ ಬರ್ತೈತೆ, ಆದರೆ ಅಂಟ್ಕೋತಾ ಇಲ್ಲ. ಯಾಕೆ? ನಮ್ಮ ಜೀವನದಲ್ಲಿ ಇಂಥ ದುರಂತದ ದಿನ ಬರ್ತೈತೆ ಅಂದ್ಕೊಂಡಿರಲಿಲ್ಲ. ಗಂಜಿ ಬೇಯಿಸ್ತಾ ಇದ್ದೀನಿ, ಆಫೇ ಆಗೋಯ್ತು. ಇಲ್ಲಿ ಎದ್ದೆದ್ದಂಗೆ ಮೀನಿಗೆ ಉಪ್ಪು ಖಾರ ಹಾಕಿಕ್ದೆ, ಸಾರು ಮಾಡುವ ಅಂದ್ಬಿಟ್ಟು. ಇದು ಹಿಂಗಾಗೋಯ್ತು. ಗ್ರಹಗತಿ ಸಂದಾಕಿಲ್ವಂತೆ. ಇಂಥ ದಿನ ಬರಬಾರ್ದಿತ್ತು ನಮಗೆ. ಕರೆಂಟು ಇಲ್ಲ, ಒಂದೇ ದಿನದಲ್ಲಿ ಎಷ್ಟು ಕಷ್ಟಗಳು ನನಗೆ ಅಂತ. ಆಚೆ ಒಂದು ಸ್ವಲ್ಪ ಒಲೆ ಹಾಕೊಂಡು ಗಂಜಿ ಬೇಯಿಸುವ ಬನ್ನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಅರ್ಗೋಗೆ ಹಾಕು, ಇಲ್ಲೇ ಹಾಕ್ಬಿಡಪ್ಪಿ ಒಲೆ ಸೈಡಲ್ಲಿ. ಅಲ್ಲಿ ಏನದು, ಹುಲಿನಾ? ಇವನೇನೋ ಇಲ್ಲಿ ಬೆಳಗ್ಗೆ ಕುರೈಸ್ತವನಂದ್ರೆ ಆ ಜಾಗದಲ್ಲಿ ಆವೈತಂತಾನೆ ಅರ್ಥ. ಎಲ್ಲಿ ಟಾಮು? ಇಲಿ. ಆಹಾ, ಹುಲಿನ ಹಿಡ್ದಂಗೆ ಆಡ್ತಾವನೆ ಅಲ್ಲಿ ಬೊಕ್ಕೆನಲ್ಲಿ. ಇಲಿ ಫ್ರೆಂಡ್ಸ್, ಇಲಿ ಅಲ್ಲಿ ನೋಡ್ತಾ ಇದೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಡಿ ಮಗನೆ, ಇಲಿ ಅದು, ಹುಲಿ ಅಲ್ಲ. ನಡಿಲ, ಇಲಿ ಹಿಡಿದ್ರೆ ನಿನ್ನ ಮಾನಕ್ಕೆ ಕಮ್ಮಿ ಆಗ್ತಪ್ಪ ಒಲೆ. ನಡಿ, ಸೌದೆ ಹಾಕೋ ಬರುವ, ಹಗ್ಗ ಎತ್ಕೊಂಡು ಬರ್ಲಾ? ಸೌದೆಗೆ ನಮ್ಮ ಆಯುಧ
ಸೊಂದಿಗೊಂದಿಲ್ಲಿ ಕನಕಾಂಬರ ಗಿಡ ಬೆಳೆಸ್ತಾ ಇದ್ದೀನಿ ಫ್ರೆಂಡ್ಸ್, ಮನಿ ಪ್ಲಾಂಟ್ ಹತ್ರ. ಬೆಳಗ್ಗೆ ಎದ್ದ ತಕ್ಷಣ ಶಿವ ಅದು ಲೈಫ್ ಸ್ಟೈಲ್ ಹೆಂಗಂದರೆ ಫ್ರೆಂಡ್ಸ್, ನರ್ಸರಿನಲ್ಲಿ ಎಲ್ಲೆಲ್ಲಿ ಲೈಟ್ಗಳವೆ ಎಲ್ಲ ಆಫ್ ಮಾಡೋದು, ಇಷ್ಟೆಲ್ಲ ಇರ್ತೈತೆ ಫ್ರೆಂಡ್ಸ್. ನಾನು ಮಿಸ್ ಆಗಿ ಈ ಕಡೆ ಬಂದ್ಬಿಟ್ಟೆ. ಅಲ್ಲಿ ಹಾವು ವಾಸ ಐತೆ ಫ್ರೆಂಡ್ಸ್, ಅದ್ರ ಮನೆ ಹತ್ರ ನಾವು ಹೋಗಂಗಿಲ್ಲ. ಅಲ್ಲಿ ಮೊನ್ನೆ ನೋಡಿದ್ದು ಅಂದ್ಕೊಳ್ಳಿ ಫ್ರೆಂಡ್ಸ್, ನಾಗರವನ. ಇನ್ನು ಒಂದು 2-3 ತಿಂಗಳಾದ್ರೂ ಅಲ್ಲಿ ಆವೈತೆ ಅಷ್ಟೇ ಬರ್ತೈತೆ ನಮ್ಮ ತಲೆನಿಗೆ. ಬಾರೋ ಟೈಮು ಇಂಥ ಪರಿಸ್ಥಿತಿ ಬರಬಾರ್ದಾಗಿದ್ದು ಬಂದ್ಬಿಟ್ಟೈತೆ. ಇದಾದರೂ ಪರವಾಗಿಲ್ಲ ಫ್ರೆಂಡ್ಸ್, ನಮಗೆ ಸೌದೆ ಸಿಗ್ತೈತೆ, ಆಚೆ ಒಲೆ ಹಾಕ್ಕೊಳ್ಳೋಕ್ಕೆ ಅವಕಾಶ ಐತೆ. ಇದು ಇಲ್ಲದೆ ಇರೋರು ಏನು ಮಾಡ್ತಾರೆ ಪಾಪ, ಬಡವರು ಸಿಟಿನಲ್ಲಿರೋರು ದೇವರೇ ಗತಿ. ನಿಮ್ಮ ಮನೇಲಿ ಹೆಂಗೈತೆ ಫ್ರೆಂಡ್ಸ್ ಪರಿಸ್ಥಿತಿ? ಮೊದಲೆಲ್ಲ ಮಳೆ ಬೆಳೆ ಹೆಂಗೈತೆ ನಿಮ್ಮ ಕಡೆ ಅಂತಿದ್ವಿ. ಈಗ ನಿಮ್ಮ ಮನೇಲಿ ಸಿಲಿಂಡ್ರ್ ಕತೆ ಹೆಂಗೈತೆ ಫ್ರೆಂಡ್ಸ್? ಖಾಲಿ ಆಗೈತಾ? ನೀವು ನಂತರ ಅವಸ್ಥೆ ಪಡ್ತಾಯಿದ್ದೀರಾ? ಹಿಂಗೈತೆ. ಬಟ್ಟೆ ಯಾಕೆ ಇಕ್ಕಿಲ್ಲ ಅಂತ ಉಗ್ಯಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಕರೆಂಟ್ ಇಲ್ವಲ್ಲ ಮನೇಲಿ. ಮುಖ ತೊಳ್ಕೊಂಡೆ, ಇನ್ನೂ ಮೇಕಪ್ ಏನು ಮಾಡಲಿಲ್ಲ. ಮುಖ ತೊಳ್ಕೊಂಡು ಸಿಲಿಂಡ್ರ್ ಹಚ್ಚೋದೆ, ಕತ್ಲೆ ಸ್ಟಿಕ್ಕರ್ ಸಿಕ್ಕಲ್ಲ ಅಂದ್ಬಿಟ್ಟು. ಅಷ್ಟರಲ್ಲಿ ಇಷ್ಟೆಲ್ಲ ಒಂಥರ ಆಯಿತು. ಇನ್ನೂ ಫ್ರೆಶ್ ಆಗಿಲ್ಲ, ಫ್ರೆಶ್ ಆಗಬೇಕು. ಇಲ್ಲಿ ಫ್ರೆಂಡ್ಸ್, ನಮ್ಮ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂದರೆ ಇದೇನೆ. ಹೆಂಗೋ ಇಷ್ಟೆಲ್ಲ ಸೌದೆ ಐತೆ, ಇದನ್ನೇ ಮೇಂಟೈನ್ ಮಾಡುವ ಫ್ರೆಂಡ್ಸ್. ಆದರೆ ಇದು ತೇಕ್ ಸೌದೆ, ಹೊಗೆ ಜಾಸ್ತಿ. ಇದು ನಮ್ಮ ಚೈಲ್ಡ್ಹುಡ್ ಫ್ಲವರ್ ಫ್ರೆಂಡ್ಸ್. ಇದರಲ್ಲಿ ಏನೇನೋ ಮಾಡ್ತಿದ್ವಿ, ಆಟಗಳೆಲ್ಲ ಆಡ್ತಿದ್ವಿ ನಾವು. ಮತ್ತು ಇದ್ರ ಸೊಪ್ಪು ಐತಲ್ಲ ಫ್ರೆಂಡ್ಸ್, ಇದು ತೋರಿಸ್ತೀನಿ. ಇಲ್ಲ, ಇದು ಸೊಪ್ಪೆ ಕಾಣ್ತೀನಿ. ನಾವೇನಾದ್ರು ಬಿದ್ದು ಗಾಯ ಆದಾಗ ಈ ಸೊಪ್ಪನ್ನ ಚೆನ್ನಾಗಿ ಕಲ್ ಮೇಲೆ ಉಜ್ಜಿಬಿಟ್ಟು ಇದ್ರ ರಸ ಹಾಕೋತಾ ಇದ್ವಿ, ಗಾಯ ಒಣಗೋಗ್ತಾ ಇತ್ತು. ನಾವೆಲ್ಲ ಡಾಕ್ಟ್ರು ಫ್ರೆಂಡ್ಸ್, ಬರ್ತೆ ಇವೆಲ್ಲ ನಾವೇ ಕಂಡುಹಿಡ್ದಿದ್ದು. ಮತ್ತು ಆಟ ಆಡ್ಬೇಕಾದ್ರೆ ಬಿದ್ದೋದ್ರೆ ಒಂಥರ ತರ್ಚ್ಕೊಂಡಂಗೆ ಆಗ್ತೈತಲ್ಲ ಫ್ರೆಂಡ್ಸ್, ಹಿಂಗೆ ಬ್ಲಡ್ ಬರೋದು, ಸ್ವಲ್ಪ ಗಾಯ ಆಗೋದು. ಮಣ್ಣು ಧೂಳಾಗ್ತಾಯಿದ್ವಿ. ಮಣ್ಣು ಅದು ಕೆಮಿಕಲ್ ಐತೆ, ಏನೋ ಕ್ರಿಮಿಕೀಟಗಳೈತೆ, ನಾಟ್ ಹೈಜೀನ್, ಹಿಂಗೆ ಅಂತಿರಲ್ಲ ಫ್ರೆಂಡ್ಸ್. ಆವಾಗ ಮಣ್ಣು ಹಾಕೋತಿದ್ವಿ, ಗಾಯಕ್ಕೆ ವಾಸಿ ಆಗ್ತಿತ್ತು. ಈಗ ಒಂದು ಸ್ವಲ್ಪ ಮಕ್ಳಿಗೆ ತರ್ಚ್ಕೊಂಡ್ರೆ ನನ್ನ ಮಗನಿಗೆ ಹಂಗಾಗೋಗೈತೆ ಹಿಂಗಾಗೋಯ್ತೆ ಅಂತೆಲ್ಲ ಹೆಣ್ಮಕ್ಳು ಹಿಂಗೆ ಆಡ್ತಾರೆ. ನಾವು ಬಿದ್ದು ಮಂಡಿ ಎಲ್ಲ ತೇಯ್ಕೊಂಡ್ರೆ ನಮ್ಮ ಮನೇಲಿ ಗೊತ್ತೇ ಆಗ್ತಾ ಇರಲಿಲ್ಲ, ಕವರ್ ಮಾಡ್ತಾಯಿದ್ವಿ ಅದನ್ನು. ಗೊತ್ತಾದರೆ ಬೀಳ್ತಾಯಿತ್ತಲ್ಲ, ಬಿದ್ದಿದ್ದಕ್ಕಿಂತ ಏಟು ಜಾಸ್ತಿ ಬೀಳ್ತಾಯಿತ್ತು ಮನೇಲಿ, ಪರ್ಕೆಗಳಲ್ಲಿ. ಅಪ್ಪಿ ಹೊಗೆ ಬರ್ದಿರೋ ಸೌದೆ ಎತ್ಕೊಪ್ಪ. ಯಾವುದು? ಸೂರ್ಯ ಹುಡ್ತೈತೆ ಸೂರ್ಯ ನಿನಗೆ ನಮನ. ಈಗಷ್ಟೇ ಇಲ್ಲಿಗೆ ಇನ್ನೊಂದು ಗುಡ್ ನ್ಯೂಸ್ ಬಂತು ನಮಗೆ ಫ್ರೆಂಡ್ಸ್. ಟ್ರಾನ್ಸ್ಫಾರ್ಮ್ ಡಮ್ ಅಂತು. ಇವತ್ತು ಬೇಗ ಎದ್ದಿದ್ದೆ, ಗ್ರಹ ಗತಿ ಚೆನ್ನಾಗಿಲ್ವ ನಾನು? ಇಷ್ಟೆಲ್ಲ ಆಗೋಯ್ತು ಒಂದೇ ದಿನದಲ್ಲಿ. ಎಷ್ಟೊಂದು ಬ್ಯಾಡ್ ನ್ಯೂಸ್ ಫ್ರೆಂಡ್ಸ್. ಸಿಲಿಂಡರ್ ಖಾಲಿ ಆಯಿತು, ಚಿಕ್ಕ ಸಿಲಿಂಡರ್ ಖಾಲಿ ಆಯಿತು, ಕರೆಂಟ್ ಹೋಯ್ತು, ಇವಾಗ ಟ್ರಾನ್ಸ್ಫಾರ್ಮೇ ಹೋಯ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬೆಳಗ್ಗೆ ಬೇಗ ಎದ್ದೋಳ್ಬಾರ್ದಪ್ಪ ಹೆಣ್ಮಕ್ಳು. ಅದೇ ಇವಾಗ ಗ್ಯಾಸ್ ಖಾಲಿ ಆಗಿರೋ ಟೈಮಲ್ಲಿ ಹೇಳ್ತೀಯಾ ಆಚೆ ಅನ್ನ ಮುದ್ದೆ ಮಾಡ್ಕೊ, ಒಳಗೆ ಸಾರು ಮಾಡ್ಕೊ ಅಂತ. ಗ್ಯಾಸ್ ಬಂದಮೇಲೆ ಆಚೆ ಏನಕ್ಕೆ ಮಾಡ್ತಿದ್ದಿ, ಟೈಮ್ ಸರಿ ಇಲ್ಲ, ಸ್ಮಶಾನ ಹತ್ರದಲ್ಲಿ ಒಳಗೆ ಮಾಡೇ ಅಂತಿ. ನಾನು ಪ್ರತಿ ಭಾನುವಾರ ಹೇಳ್ತೀನಿ ಫ್ರೆಂಡ್ಸ್, ನಾನ್ ವೆಜ್ ಮಾಡಿದಾಗೆಲ್ಲ ಒಲೆಯಲ್ಲಿ ಮಾಡ್ತೀನಪ್ಪಿ ಪ್ಲೀಸ್, ನಿಂಗೆ ಬುದ್ಧಿ ಆಯ್ತಾ, ಆಚೆ ಸ್ಮಶಾನ ಸುಮ್ಮನೆ ಗಾಳಿ ಸೂಕ್ಷ್ಮ ಅವೆಲ್ಲ ಅಂತಿದ್ದೆ. ಇವಾಗ ಆಚೆ ಅನ್ನ ಮಾಡ್ಕೊ, ಇನ್ಮೇಲೆ ಒಳಗೆ ಸಾರು ಮಾಡ್ಕೊ ಅಂತೆ. ನಾವು ಊರಿಗೆ ಹೋದ್ಮೇಲೆ ಹಂಗೆ ಪ್ಲ್ಯಾನ್ ಮಾಡಿದ್ದೀನಿ ಫ್ರೆಂಡ್ಸ್. ಆ ಹೊರಗಡೆ ಕಾಂಪೌಂಡ್ ಹಾಕಿದ್ದೀವಲ್ಲ ಹೆಂಗೂ, ಅದ್ರೊಳಗಡೆ ಒಲೆ ಹಾಕ್ಕೊಂಡು ಆಚೆನೂ ಅಡುಗೆ ಮಾಡಬೇಕು, ಒಳಗೇನು ಸಿಲಿಂಡ್ರಲ್ಲಿ ಅಡುಗೆ ಮಾಡಬೇಕು. ಏನೇನೋ ಡ್ರೀಮ್ಸ್ ಫ್ರೆಂಡ್ಸ್. ಡ್ರೀಮ್ಸ್ ನಾಟ್ ಕಮ್ಸ್ ಟ್ರೂ ಆಗ್ಬಿಟ್ಟೈತೆ ನನ್ನ ಲೈಫಲ್ಲಿ. ಏನೋ ಮನೆ ಇದ್ರೂ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗ್ತಿಲ್ಲ. ಹಿಂಗಿರ್ತದೆ ಫ್ರೆಂಡ್ಸ್ ಕೆಲವು ಹೆಣ್ಮಕ್ಳ ಜೀವನ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬಾಪ, ಒಬ್ಬನೇ ಕುತ್ಕೊಂಡ ಒಂದು ಸಪ್ಪಗೆ. ಬಾ ಇಲ್ಲಿ ಬಾ. ಚೋಟು ಇದ್ದಿದ್ರೆ ಇಷ್ಟೊದಕ್ಕೆ ಆಟ ಆಡೋಣ, ಎಗರಾಡ್ತಾ ಇರೋನು ಪಾಪ. ಒಂದು ಹೊತ್ತಿಗಾಗಷ್ಟು ಎತ್ಕೊ ಬಾ, ಮತ್ತು ಸಂಜೆ ಮೇಲೆ ಬರುವ. ಇಷ್ಟು ಸೌದೆ ರೆಡಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಒನ್ ಟೈಮ್ ಊಟಕ್ಕೆ ಸಾಕು, ಆಮೇಲೆ ಸಂಜೆ ಮೇಲೆ ಬರುವ. ಇಷ್ಟೊತ್ತಿಗೆ ಸೌದೆಗೆಲ್ಲ ಬರಬಾರ್ದು, ಚಳಿ. ಈ ಒಲೆಯಲ್ಲಿ ನಾವು ಗಂಜಿ ಮಾಡುವ ಫ್ರೆಂಡ್ಸ್. ಹೆಂಗಿದ್ರೆ ಟ್ರಾನ್ಸ್ಫಾರ್ಮು ಡಮ್ ಅಂತಲ್ಲ, ಅದಕ್ಕೆ ನಾನು ಏನು ಮಾಡೋಣ ಅಂತಿದ್ದೀನಿ ಅಂದರೆ, ಶಿವವ್ರಮ್ಮ ರುಬ್ದಿರನೇ ಮೀನು ಸಾರು ಮಾಡ್ತೈತೆ ಫ್ರೆಂಡ್ಸ್. ಒಂದೊಂದು ಸಲ ಚೆನ್ನಾಗಿರ್ತೈತೆ ತೆಳ್ಳಗೆ, ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಗಂಜಿ ಕುಡಿದ್ಬಿಟ್ಟು ಮುದ್ದೆ ಮಾಡ್ಕೊಬಿಟ್ಟು ಆಮೇಲೆ ಸಾಂಬಾರು ಮಾಡ್ತೀನಿ. ಒಲೆ ಹತ್ತಿಸ್ತೀವಿ. ಓಕೆ ಫ್ರೆಂಡ್ಸ್, ಈಗ ಗಂಜಿ ಮಾಡ್ಕೊಂಡು ಅನ್ನಕ್ಕೆ ಇಟ್ಬಿಡ್ತೀನಿ. ಟಾಮನೆ ಮರ್ತ್ಬಿಟ್ಟಿದ್ದೀನಿ ನಾನು. ಅನ್ನ ಮಾಡ್ಕೊಂಡು ಅದ್ರ ಸ್ವಲ್ಪ ಎತ್ಕೊಂಡು ಅದನ್ನೇ ಮುದ್ದೆ ಮಾಡ್ತೀನಿ. ಇವಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಹಿಂಗೆ ಅಕ್ಕಿ ತೊಳೆದಿಕ್ಕಿದ್ರೆ ನೆನಿತೈತಲ್ಲ, ನೆಂದಿರೋ ಅಕ್ಕಿ ಬೇಗ ಬೈತೈತೆ, ಅನ್ನನೂ ಚೆನ್ನಾಗಾಗ್ತೈತೆ. ಅದು ಯಾವ ಮಹಾನುಭಾವ ಹೇಳದ್ನು? ಯಾಕಪ್ಪಿ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ.
ಬನ್ನಿ ಯಜಮಾನ್ರೆ, ಗಂಜಿ ರೆಡಿ ಆಗಿದೆ. ಅಲ್ಲ ಚಿಕ್ಕ ಸಿಲಿಂಡರ್ ವೇಸ್ಟ್ ಅಂತ ಬಿಸಾಕಿದ್ವಿ. ಮಳೆಗಾಲದಲ್ಲಿ ನೀರು ಕಾಯ್ಸಕ್ಕೆ ಬಳಸ್ತಾ ಇದ್ದೆ ಫ್ರೆಂಡ್ಸ್ ಚಿಕ್ಕ ಸಿಲಿಂಡ್ರ. ಇವಾಗ ಅದನ್ನು ಕ್ಲೀನ್ ಮಾಡ್ತಿದ್ದೆ. ಇದಾದರೂ ಫಿಲ್ ಮಾಡಿಕೊಡ್ತಾರ, ಒಂದು ವಾರ ಅಡುಗೆ ಮಾಡ್ಕೊಬೋದು ಅಂತ. ಬಿಸಿನೀರು ಎಲ್ಲಿ ತರವಾ? ಕುಡಿಯೋಕ್ಕೆ ತಣ್ಣೀರ. ಇಲ್ಲ ಅನ್ನ ಮಾಡೋಕ್ಕೆ ಒದ್ದಾಡ್ತಾ ಇದ್ದೀನಿ. ಬಿಸಿನೀರು ಅಂತೆ, ಬಿಸಿನೀರು. ಒಂದು ಗ್ಲಾಸೆಲ್ಲ ಚೊಂಬಲ್ಲ ನೀರು ಎತ್ಕೊಬಾ. ಇದ್ರ ಅನ್ನದ ಪಾತ್ರೆ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ಕೊಡ್ತೀನಿ. ನಮ್ಮ ಹತ್ರ ಎಲ್ಲ ಹೊತ್ಕೋ ಐಡಿಯಾ ಇದೆ. ಅವನಿಗೇನು ಟಾಮಗೇನು ಚಿಂತೆ, ಹೆಂಗೋ ಒಂದು ಒದ್ದಾಡ್ಕೊಂಡು ಬೇಯಿಸಾಕ್ತೀವಿ ಅಂದ್ಬಿಟ್ಟು ಅವ್ನು ನಿರಾಳವಾಗ ಅವನೇ. ಸ್ವಲ್ಪ ಬೆಚ್ಚ ಸಾಕು. ಬಿಸಿನೀರು ಕಾಯಿಸೋ ವಿಧಾನ ಫ್ರೆಂಡ್ಸ್. ಒಂದು ಸೆಕೆಂಡ್ಗೆ ಕುದೀತೈತೆ ಫ್ರೆಂಡ್ಸ್ ನೀರು. ಯಪ್ಪ ಕೈಯೇ ಸುಟ್ಕೊಬಿಟ್ಟೆ. ನಿಧಾನ ಸ್ಲೋಲಿ. ಹಾಂ, ಎತ್ಕೊಂಡು ಕುಡ್ಕೊಳ್ಳಿ. ಎಂತ ಮಾರಾಯರೇ ಇದು. ಗಂಜಿ ರೆಡಿ ಆಗಿದೆ. ಬಿಸಿನೀರು ಕೊಟ್ಬಿಟ್ಟು ಗಂಜಿ ಕುಡೀರಿ. ಎಷ್ಟು ಬೇಗ ಬಿಸಿ ಅಂದಲ್ಲಿ ಮಡಗಿದಲ್ಲ, ತಟ್ ಅಂತ ಬಿಸಿ ಆಗೋಯ್ತು. ಅನ್ನ ಆಗ್ತಾಯಿದೆ, ತಗೊಳ್ಳಿ. ಉಪ್ಪು ಖಾರ ಹಾಕ್ಬಿಟ್ಟು. ಮೀನು ಸಾರು ಆಚೆ ಮಾಡಬೇಡ ಕಣೆ, ತಿನ್ಬಿಟ್ಟು ಆಚೆ ಬರಬೇಡ ಕಣೆ ಅಂತಿದ್ದೆ. ಇವಾಗ ಆಚೆನೇ ಮಾಡಬೇಕಲ್ಲ ಮಹಾಪ್ರಭು, ಏನು ಮಾಡೋದು. ಚೆನ್ನಾಯ್ತಾ ಗಂಜಿ? ಕುಡೀರಿ. ಅನ್ನ ಆಲ್ಮೋಸ್ಟ್ ಆಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅನ್ನ ಆಗ್ತಾ ಬಂತು. ಅದು ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಎತ್ಕೊಂಡು ಅದಕ್ಕೆ ನೀರು ಹಾಕಿ ಮುದ್ದೆ ಮಾಡ್ಕೊತೀನಿ. ಫ್ರೆಶ್ ಆಗಿಬಿಟ್ಟು ಅಡುಗೆ ಮಾಡೋಣ, ಮೇಕಪ್ ಎಲ್ಲ ಮಾಡಿಕೊಂಡು ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ನಾನು ಈ ಒಲೆಯಲ್ಲಿ ಬಿದ್ದು ಒದ್ದಾಡ್ಕೊಂಡು ಮಾಡೋಷ್ಟಲ್ಲಿ ಮತ್ತೆ ಹೆಂಗೆಂಗೋ ಆಗ್ತೀನಿ. ಅದಕ್ಕೆ ಅಡುಗೆ ಮಾಡ್ಬಿಟ್ಟು ಆಮೇಲೆ ಫ್ರೆಶ್ ಆಗಕ್ಕೆ ಹೋಗ್ತೀನಿ. ಹಿಂಗೆ ಯಾವ ಹೆಣ್ಮಕ್ಳು ಮಾಡಬೇಡ್ರಿ. ನಾನು ಇವತ್ತಿಗೆ ಮಾಡ್ತಿದ್ದೀನಿ. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. 3800 ಅಂತ ಗ್ಯಾಸ್. 3800 ಡಬಲ್ ರೇಟು. 200 ರೂಪಾಯಿ ಕಮ್ಮಿ ಹಾಕೊಡ್ತೀನಿ. 3800 ರೂಪಾಯಿ, 400 ರೂಪಾಯಿ. ಹಾಂ, 3800 ಅಂತಾರೆ. ಅದಕ್ಕೆ ಇದು ಬೇಕಲ್ಲ, ಕಾಯಿಲ್ ಬೇರೆ ಬೇಕು. ಲೋಕಲ್ ಸಿಲಿಂಡ್ರು 3800. ಒಲೆಲೆ ಮಾಡ್ತೀನಿ ಬಿಡಪ್ಪ ಸ್ವಾಮಿ. ಒಲೆ ಹಚ್ಚಾಳ್ತೀನಿ ಅಷ್ಟೇ. ಕಡ್ಡಿ ಚಿಕ್ಕ ಸಿಲಿಂಡರ್ಗೆ ಎಷ್ಟು ತಗೋತಾರಂತೆ ಆ ಥರದಕ್ಕೆ? ಯಾರು ಪಾಕ ತೆಗಿಲ್ಲ, ಅವನ ತುಪ್ಕೊಳದಂತೆ ಒಂದೇ. ನೋಡಿದ್ರ ಫ್ರೆಂಡ್ಸ್, ಲೋಕಲಲ್ಲಿ 3800 ಅಂತೆ. ನೋಡ್ದಾ ಸಾರಂಗ ಇದು ಅನ್ನ ಆಗೋಯ್ತು. ನನ್ಗೆ ಅಡುಗೆ ಮಾಡ್ದಂಗೆ ಫೀಲ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲಿ ಅದ್ರ ಪಾಡ್ಗೆ ಅದು ಬೇಯ್ತೈತೆ. ನಾನು ಓಡಾಡ್ಕೊಂಡು ಮನೆ ಕೆಲಸ ಮಾಡ್ತಾ ಇದ್ದೀನಿ. ಸಿಲಿಂಡರ್ ಹತ್ರ ಮುಂದೆನೇ ಕೂತಿರ್ಬೇಕಿತ್ತು. ಇಲ್ಲಿ 15-20 ನಿಮಿಷದಲ್ಲಿ ಅನ್ನನೂ ಆಗೋಯ್ತು, ಮುದ್ದೆನೂ ಆಗ್ತೈತೆ. 3800 ನನಗೆ ಕೊಡು, ನಾನೇ ಅಡುಗೆ ಮಾಡ್ತೀನಿ. ಅಲ್ಲ ಫ್ರೆಂಡ್, ಕರೆಂಟ್ ಇಲ್ಲ ಫ್ರೆಂಡ್ಸ್, ಮತ್ತೆ ಹೋಯ್ತು. ಬನ್ನಿ ಫ್ರೆಂಡ್ಸ್, ನಾಟಿ ಸ್ಟೈಲ್ ಮೀನು ಸಾರಿಗೆ ರೆಡಿ ಮಾಡ್ಕೊಂಡು ಮೀನು ಸಾರು ಮಾಡುವ. ಇಲ್ಲಿ ಫ್ರೆಂಡ್ಸ್, ಮೀನು ಸಾರಿಗೆ ಎಲ್ಲ ರೆಡಿಯಾಗಿದೆ. ಅರಿಶಿನ, ಬೇಳೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಶಿವರಮ್ಮ ಮಾಡ್ದಂಗೆ. ಜೀರಿಗೆ, ಇದು ಫಿಶ್ ಕರಿ ಮಾಡ್ಕೊಂಡಿರೋದೆ, ಎಣ್ಣೆ, ಟೊಮೊಟೊ ಕಿವುಚ್ಕೊಂಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್, ಇಷ್ಟು ಫಿಶ್ ಐತೆ. ಉಪ್ಪು ಖಾರ ಹಾಕಿದೆ, ಮಿಕ್ಸೇ ಆಗಲಿಲ್ಲ ಯಾಕಂದರೆ ಫ್ರಿಜ್ಜಲ್ಲಿ ಇತ್ತಲ್ಲ, ಹಂಗಾಗಿ. ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು ಇವಿಷ್ಟು ಹಾಕಿ ಫಿಶ್ ಸಾಂಬಾರು ಮಾಡೋದು. ಒಲೆಯಲ್ಲಿ ಹೆಂಗೆ ಅಡುಗೆ ಮಾಡಿದ್ರು ಬರೀ ಉಪ್ಪು ಖಾರ ಹಾಕ್ಬಿಟ್ರು ಟೇಸ್ಟ್ ಜಾಸ್ತಿ ಇರ್ತೈತೆ ಫ್ರೆಂಡ್ಸ್. ಅದಕ್ಕೆ ಕಡಿಮೆ ಐಟಮ್ಸ್ ಶಿವರಮ್ಮ ಮಾಡ್ದಂಗೆ ಮಾಡ್ತಾ ಇದ್ದೀನಿ. ಒಂದು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಆಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಅವ್ರು ಸಾಸಿವೆ ಜೀರಿಗೆ ಹಾಕಲ್ಲ, ನಾನೇ ಆ್ಯಡ್ ಮಾಡಿದ್ದೀನಿ. ಫಿಶ್ ಸ್ವಲ್ಪ ಸ್ಮೆಲ್ ಅಲ್ಲ, ಹಂಗಾಗಿ. ಇಲ್ಲಿ ಎಷ್ಟು ಫಾಸ್ಟಾಗಿ ಫ್ರೈ ಆಗ್ತೈತೆ ಅಂತ. ಒಲೆ ಉರಿಕೊಂಡು ಮಾಡ್ತಾಯಿದ್ರೆ ಆಮೇಲೆ ಬೆಳ್ಳುಳ್ಳಿ ಜಜ್ಕೊಂಡಿರೋದು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಟೊಮೊಟೊ ಕಿವುಚ್ಕೊಂಡಿದೆ ಫ್ರೆಂಡ್ಸ್, 4 ಟೊಮೊಟೊನ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಲೆಯಲ್ಲಿ ಮಾಡಿದ್ರೆ ಟೇಸ್ಟೇ ಬೇರೆ ಫ್ರೆಂಡ್ಸ್. ಅಪ್ಪಿ ಮಿಸ್ ಆಗಿ ಹೊರಗಡೆ ಮಾಡ್ಕೊಂಡು ತಿನ್ಬಿಟ್ರೆ ಅಡಿಕ್ಟ್ ಆಗಿಬಿಡ್ತೀರಾ ನೀವು, ಅಷ್ಟು ಚೆನ್ನಾಗಿರ್ತೈತೆ. ಆಮೇಲೆ ಉರಿ ಕಮ್ಮಿ ಮಾಡ್ಕೊಂಡು ಎಸಿದೋಗ್ತೈತೆ ಅಂತ ಅಂದ್ಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಟೊಮೊಟೊ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಸಾಫ್ಟಾಗೋವರೆಗೂ ಫ್ರೈ ಮಾಡಿಕೊಂಡು ಬೇಳೆ ಸಾಂಬಾರು ಪುಡಿ ಹಾಕ್ಬಿಟ್ಟೆ ಮೀನು ಸಾರು ಮಾಡೋದು ಫ್ರೆಂಡ್ಸ್ ಅವರಮ್ಮ. ಅದಕ್ಕೆ ನಾನು ಹಂಗೆ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ತುಂಬ ತೆಳ್ಳಗೆ ಮಾಡ್ತಾರೆ, ಒಂಥರ ಹುಳಿ ಥರ ಸೂಪರಾಗಿರ್ತೈತೆ. ಅದಕ್ಕೆ ನಾನು ತೆಳ್ಳಗೆ ಮಾಡೋಣ ಅಂದ್ಬಿಟ್ಟು ನೀರು ಹಾಕ್ಕೊಂಡು ಅರ್ಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹುಣಸೆ ಹುಳಿ ಹಾಕ್ಕೊಂಡು ಅದನ್ನು ಕುದಿಯಕ್ಕೆ ಬಿಟ್ಬಿಟ್ಟು ಮುದ್ದೆ ಬೆಂದಿತ್ತು ಹೆಂಗೋ ಅದನ್ನು ಮುದ್ದೆ ಕಟ್ಟಿ ಆಟ್ ಬಾಕ್ಸ್ ಹಾಕೋತಿದ್ದೀನಿ. ಮುದ್ದೆನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು. ಒಲೆಯಲ್ಲಿ ಮುದ್ದೆ ಮಾಡಬೇಕಾದ್ರೆ ಗಮ್ ಅಂತ ಸ್ಮೆಲ್ ಬರ್ತೈತೆ ಫ್ರೆಂಡ್ಸ್. ಅದು ಬೇಯೋದು, ಆದರೆ ಸಿಲಿಂಡ್ರಲ್ಲಿ ಸ್ಟೋವಲ್ಲಿ ಮಾಡಿದ್ರೆ ಬರೋದೇ ಇಲ್ಲ ಆ ಥರ ಸ್ಮೆಲ್ಲು, ಸಖತ್ತಾಗಿರ್ತೈತೆ. ಮುದ್ದೆನೂ ಕಟ್ಟಿ ಆಟ್ ಬಾಕ್ಸ್ ಹಾಕ್ತೆ. ಇದು ಸಾಂಬಾರೆಲ್ಲ ಕುದ್ದಿತ್ತು, ಅದಕ್ಕೆ ಮೀನು ಹಾಕೊಳ್ತಾ ಇದ್ದೀನಿ. ಒಲೆಯಲ್ಲಿ ಏನಾರ ಮೀನು ಸಾರು ಮಾಡ್ಬೇಕಂದ್ರೆ ಒಂದು 5 ನಿಮಿಷ ಜಾಸ್ತಿ ಆಗ್ಬಿಡ್ತೈತೆ. ಒಂದು 5 ನಿಮಿಷದಲ್ಲೇ ಬೇಯಿಸ್ಕೊಂಡು ಇಳಿಸ್ಕೊಡ್ಬೇಕು. ಜಾಸ್ತಿ ಹೊತ್ಬಿಟ್ರೆ ಅಲ್ಲೇ ಮಸಪ್ಪಾಗ್ಬಿಡ್ತೈತೆ ಮೀನು ಸಾರು. ಅದಕ್ಕೆ ಲೈಟಾಗಿ ಉರಿ ಹಾಕ್ಕೊಂಡಿದ್ದೀನಿ. 1-2 ಕಡ್ಡಿ ಮಾತ್ರ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಇಷ್ಟೇ ರೆಡಿ. ಇದು ನಾನು ಮಾಡಿರುವ ಮೀನು ಸಾರು ಮುದ್ದೆ ಫ್ರೆಂಡ್ಸ್. ಒಲೆಯಲ್ಲಿ ಮಾಡಿರೋದೇ ಸ್ಪೆಷಲು. ಸಾರು ನನ್ನ ಗಂಡನಿಗೆ ಒಲೆಯಲ್ಲಿ ಮಾಡಿದ್ರೆ ಎಷ್ಟು ಖುಷಿನೋ. ಮುದ್ದೆ ಸಖತ್ತಾಗಿ ಬಂದೈತೆ. ಸಾರ್ಥಕ ಜೀವನ. ಈರುಳ್ಳಿ ಕೊಡ್ತೀನಿ, ನೆಂಚ್ಕೊಳಕ್ಕೆ ಈರುಳ್ಳಿನ. ಚೆನ್ನಾಗಿ ಸಾರು ಚೆನ್ನಾಯ್ತಾ? ಚೆನ್ನಾಗಿದೆ. ನಮ್ಗೆ ಇಟ್ಟು
ಮಜ್ಜಿಗೆ ಕುಡಿ, ಇನ್ನೇನು ಮಾಡೋಕ್ಕಾಗಲ್ಲ. ನಾನು ನಿಂಬೆಹಣ್ಣು ತಗೋಬಾ, ಸಬ್ಜಾ ಸೀಡ್ ನೆನೆಸ್ತೀನಿ. ಮಧ್ಯಾಹ್ನ ಸಬ್ಜಾ ಸೀಡ್ ಹಾಕಿ ನಿಂಬೆ ಜ್ಯೂಸ್ ಮಾಡ್ಕೊಡ್ತೀನಿ. ಕೋಲ್ಡ್ ಆಗ್ತೀನಿ. ಮುದ್ದೆ ಚೆನ್ನಾಯ್ತಾ? ಇವನು ಮೀನು ಸಾರು ತಿಂದುಬಿಟ್ಟ. ಆದರೆ ಪೀಸ್ ಹಾಕಿಲ್ಲ ಫ್ರೆಂಡ್ಸ್, ಗಡ್ಲ ಸಿಕ್ಕಾಕೋತಾನೆ ಅಂದ್ಬಿಟ್ಟು ಬರೀ ಸಾರು ತಿನ್ನಿಸ್ತೀನಿ ಇವನಿಗೆ. ಚಪ್ಪರ್ಸ್ಕೊಂಡು ತಿಂತಾನೆ. ಓಕೆ ಫ್ರೆಂಡ್ಸ್, ಈಗ ಅಡುಗೆ ಮಾಡಿರೋದಲ್ಲ, ಮಸಿ ಪಾತ್ರೆ ಉಜ್ಜಾಕಿರೋದು, ಅದೊಂದಕ್ಕೆ ನಾವು ಎದುರ್ಕೊಳ್ಳೋದು. ಇನ್ನೇನು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಫ್ರೆಂಡ್ಸ್. ಈಗ ಈ ಬೇಷಲ್ಲಿರೋ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ಪಾತ್ರೆ ಎತ್ತಕೊಂಡು ತೊಳೆದ್ಬಿಟ್ಟು ಆಮೇಲೆ ಫ್ರೆಶ್ ಆಗ್ತೀನಿ. ಬೆಳಗ್ಗೆನೇ ರೆಡಿ ಆಗ್ದಿರೋ ಫ್ರೆಂಡ್ಸ್, ಹಿಂಗೆ ತಿಕ್ಲಿ ಥರ ಇದ್ದೀನಿ. ನಾನು ಯಾವಾಗಲೂ ಪಾತ್ರೆ ತೊಳಿಬೇಕಾದ್ರೆ, ಬಟ್ಟೆ ತೊಳಿಬೇಕಾದ್ರೆ, ಮತ್ತೆ ಮನೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಬೋರ್ ಅನ್ನಿಸಿದ್ರೆ ಈ ಥರ ಮೊಬೈಲಲ್ಲಿ ಫಿಲಮ್ ಹಾಕೊಳ್ಳೋದು, ಅದು ಸ್ಟೋರಿ ಹಾಕೊಳ್ಳೋದು, ಅದು ಮಾಡ್ತಿದ್ದೆ. ಇತ್ತೀಚೆಗೆ ಚೋಟು ಬಂದಮೇಲೆ ಅದು ಅಭ್ಯಾಸನೇ ಹೋಗ್ಬಿಟ್ಟಿತ್ತು. ಯಾಕಂದರೆ ನಾನು ಪಾತ್ರೆ ತೊಳೆಯೋವರೆಗೂ, ಬಟ್ಟೆ ತೊಳೆಯೋವರೆಗೂ ಅವ್ನು ಬಂದು ಸ್ನಾನ ಮಾಡೋವಾಗೂ ಸಹ ನೀರು ಮನೆ ಹತ್ರನೇ ಕುತ್ಕೊಂಡಿರ್ತಿದ್ದ. ಅವನ ಜೊತೆ ಮಾತಾಡ್ಕೊಂಡು ಪಾತ್ರೆಗಳು, ಬಟ್ಟೆಗಳೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಅಲ್ಲೇ ಮಗು ಥರ ಕುತ್ಕೊಂಡು ಕೇಳಿಸ್ಕೊತಾ ಇತ್ತು ಪಾಪ. ಇವಾಗ ಮತ್ತೆ ಈ ಮೊಬೈಲ್ಗೆ ಅಡಿಕ್ಟ್ ಆಗಂಗಾಯಿತು. ಮೊಬೈಲ್ ಕನೆಕ್ಷನೇ ಹೋಗ್ಬಿಟ್ಟಿತ್ತು ನನಗೆ. ಹೆಂಗಾಗ್ಬಿಟ್ಟಿತ್ತು ಅಂದರೆ, ಮೊಬೈಲ್ ನೋಡಿ ನೋಡಿ ಎನಿ ಟೈಮ್ ಇದ್ದು ಮೊಬೈಲಲ್ಲಿ ಮೈಗ್ರೇನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. 1 ತಿಂಗಳಿಗೆ ಬಂದು ಎಲ್ಲ ಕ್ಲಿಯರ್ ಮಾಡಿಬಿಟ್ಟ ಅವನು. ಮೊಬೈಲ್ನ ದೂರ ಮಾಡ್ದೆ ನನ್ನಿಂದ. ಮತ್ತು ನೈಟ್ ಬೇಗ ಮಲ್ಕೋತಾ ಇದ್ದೆ, 1 ಗಂಟೆವರೆಗೂ ಮೊಬೈಲ್ ನೋಡ್ತಿದ್ದಳು. ಅವನ ಜೊತೆ ಆಟ ಆಡ್ಕೊಂಡು ಮಲ್ಗೋದು ಅದೆಲ್ಲ ಇರ್ತಿತ್ತು. ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. 1 ಸೆಕೆಂಡ್ ಮೊಬೈಲು ಇತ್ತು ಸೈಡ್ಗೆ ಅಂದರೆ ಸುಮ್ಮನೆ ಯೋಚನೆ ಬರ್ತಾ ಇರ್ತಿದೆ. ಅದಕ್ಕೆ ನನಗೆ ಮೊಬೈಲ್ ಅಡಿಕ್ಟ್ ಆಗೋದು. ಇನ್ನೇನು ಮೊಬೈಲ್ ಕ್ರೇಜ್ ಇಲ್ಲ ನನಗೆ, ಬೇರೆ ಯೋಚನೆಗಳು ಬರ್ತಾ ಇರ್ತವೆ, ಸುಮ್ಮನೆ ಬೇಜಾರಾಗ್ತೈತೆ, ಅವಂದೇ ನೆನಪಾಗ್ತಾ ಇರ್ತೈತೆ ಅಂದ್ಬಿಟ್ಟು ಈ ಥರ ಮೊಬೈಲ್ ಹಾಕ್ಕೊಂಡೆ. ಮೊದಲೆಲ್ಲ ಯಾವ್ದಾರ ದೇವು ಸ್ಟೋರಿನೋ, ಫಿಲಮ್ಗಳೋ, ಏನಾದರೂ ಸ್ಟೋರಿಗಳೋ ಅದು ಕೇಳಿಸ್ಕೊತಿದ್ದೆ. ಈಗ ಬೇರೆದಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಅಂದರೆ ಕೆಲವೊಂದು ಹೊರದೇಶಗಳಲ್ಲಿ ನಡೀತಿದ್ದಲ್ಲ ಫ್ರೆಂಡ್ಸ್, ನಮ್ಮ ದೇಶದಲ್ಲೂ ಸೇರಿ ಹೆಂಗೆ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡ್ತಾರೆ ಅತ್ತೆ ಮಾವ ಗಂಡ, ಹೆಂಗೆಲ್ಲ ಪ್ರಾಬ್ಲಮ್ ಮಾಡಿಬಿಟ್ಟು ಅವ್ರಿಗೆ ಎಲ್ಲೋದ್ರು ಅಂತಲೇ ಗೊತ್ತಾಗಲ್ಲ, ಆ ಥರ ಎಲ್ಲ ಮಾಡಿಬಿಟ್ಟಿರ್ತಾರಲ್ಲ, ಅದೆಲ್ಲ ಸ್ಟೋರಿಗಳು ನೋಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಥರ ಒಂಟಿ ತೋಟದಲ್ಲಿ ಇರೋದ್ರಿಂದ ನನಗೆ ಸೇಫ್ಟಿ ತುಂಬ ಮುಖ್ಯ. ಇಂಥ ಜಾಗದಲ್ಲಿ ಇರೋರಿಗೂ ತೊಂದರೆ ಆಗ್ತಿದ್ದಾರಾ, ಹೆಂಗೆ ಸೇಫ್ಟಿಯಾಗಿರಬೇಕು ಅಂತ ನನಗೆ ಗೊತ್ತಾಗ್ತಿದ್ದಲ್ಲ ಅಂತ ಅಂದ್ಬಿಟ್ಟು 1 ತಿಂಗಳು ಒಂದೊಂದು ಶಿಫ್ಟ್ ಆಗ್ತೀನಿ. ಇನ್ನು ನೆಕ್ಸ್ಟ್ ವಾರ ಫುಲ್ಲು ದೇವ್ರ ಭಕ್ತಿಗೆ ಹೋಗ್ಬಿಡ್ತೀನಿ. ದೇವ್ರ ಫಿಲಮ್ಗಳು ಹಾಕೊಂಡು ಕೂತ್ಕೋತೀನಿ. ಅದು ನೀರು ಮನೆ, ಬಚ್ಚಲ್ ಮನೆ, ಅದೇನು ಯೋಚನೆ ಮಾಡಲ್ಲ. ಮನಸ್ಸಲ್ಲಿ ಇರಬೇಕಲ್ಲ ಫ್ರೆಂಡ್ಸ್ ದೇವರು, ಅದೆಲ್ಲನೂ ದೇವ್ರು ಎಲ್ಲ ಕಡೆ ಇರ್ತಾರೆ. ಅಂದರೆ ಇಲ್ಲಿ ದೇವ್ರ ಫಿಲಮ್ ಹಾಕೊಂಡು ನೋಡೋದ್ರಲ್ಲಿ, ದೇವ್ರ ಸಾಂಗ್ ಕೇಳೋದ್ರಲ್ಲಿ ತಪ್ಪೇನಿರಲ್ಲ ಅಲ್ಲ. ಹಿಂಗೆ ಯೋಚನೆ ಮಾಡ್ತೀನಿ ಫ್ರೆಂಡ್ಸ್. ನಾನು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ನನ್ನ ಮನ್ಸಿಗೆ ಒಳ್ಳೇದಂದರೆ ಅದನ್ನ ಮಾಡ್ತಾ ಇರೋದೆ. ತುಂಬ ವರ್ಷ ಆದಮೇಲೆ ಮಸಿ ಪಾತ್ರೆಗಳು ತೊಳಿತಾ ಇರೋದು. ನಿಜ ಹೇಳ್ಬೇಕಂದ್ರೆ ನನಗೆ ಮಸಿ ಪಾತ್ರೆಗಳು ತೊಳೆಯೋಕೆ ಇಷ್ಟ ಫ್ರೆಂಡ್ಸ್. ಅದು ಕಪ್ಪು ಕಲೆ ಇರ್ತಾವ, ಅವುಗಳನ್ನೆಲ್ಲ ನೀಟಾಗಿ ಉಜ್ಜಿ ತೊಳೆದ್ಬಿಟ್ಟು ಅದನ್ನ ನೋಡೋಕ್ಕೆ ಖುಷಿ ನನಗೆ. ಚಿಕ್ಕ ವಯಸ್ಸಲ್ಲಿ ಕಾಂಪಿಟೇಷನ್ ಮೇಲೆ ಪಾತ್ರೆಗಳು ತೊಳಿತಾ ಇದ್ವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅಕ್ಕಪಕ್ಕದ ಮನೇಲೇ ಇರ್ತಿದ್ವಲ್ಲ, ಎಲ್ಲರೂ ಪಾತ್ರೆಗಳು ಎತ್ತಾಕೊಂಡು ತೊಳಿತಾ ಇದ್ವಿ. ಈಗ ಮಕ್ಕಳು ಬಂದ ತಕ್ಷಣ ಸ್ನ್ಯಾಕ್ಸ್ ಮಾಡಿಕೊಡು ಮಮ್ಮಿ, ಹಂಗೆ ಹಿಂಗೆ ಅಂತೆಲ್ಲ ಇರ್ತಿದ್ವಿ. ನಮಗೆ ಬಂದ ತಕ್ಷಣ ಮನೆ ಬಾಗಿಲು ಗುಡಿಸಿ ಪಾತ್ರೆ ತೊಳಿಬೇಕು, ಅದು ನಮಗೆ ಕೆಲಸ ಇತ್ತು. ಬಂದ ತಕ್ಷಣ ತಿನ್ನೋದು, ಉಣ್ಣೋದು ಆ ಥರ ಏನೂ ಇರಲಿಲ್ಲ. ಅದು ನೆನಪಾಗ್ತೈತೆ ನನಗೆ. ಮಸಿ ಪಾತ್ರೆ ನೋಡಿದ ತಕ್ಷಣ ಅವ್ರು ನೀಟಾಗಿ ತೊಳಿತಾರೆ ಅಂದ್ಬಿಟ್ಟು ನಾವು ತೊಳೆಯೋದು, ಇದೆಲ್ಲ ಮಾಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ. ಸಬಿನ ಪುಡಿ ಹಾಕ್ಕೊಂಡ್ರೆ ತೊಳಿತಾ ಇರ್ಬೋದು ಆರಾಮಾಗಿ. ಈಗೆಲ್ಲ ಸಬಿನ ನೋಡ್ತಾ ಇರೋದು ಫ್ರೆಂಡ್ಸ್ ಮಸಿ ಪಾತ್ರೆ ತೊಳೆಯೋಕ್ಕೆ. ಮೊದಲೆಲ್ಲ ಒಲೆಯಲ್ಲಿರೋ ಬೂದಿ ಇರ್ತೈತಲ್ಲ, ಸೌದೆ ಉರಿಸಿರೋದು, ಅದೇನೆ ನಮಗೆ ಸಬಿನ. ಅದರಲ್ಲೇ ಒಂದು ಬಟ್ಟೆ ಸೊಪ್ಪು ತೆಗ್ದು ಹಾಕ್ಬಿಡೋರು ಬೂದಿ ಒಳಗಡೆ, ಇಲ್ಲ ಸೋಪ್ ಪುಡಿ ಮಿಕ್ಸ್ ಮಾಡಿ ಇಟ್ಬಿಡ್ತಾ ಇದ್ರು ನಮ್ಮ ಮನೆಯಲ್ಲಿ. ಅದನ್ನೇ ಉಜ್ಜಿ ತೊಳ್ಕೊತಾ ಇದ್ವಿ. ಇಲ್ಲಾಂದರೆ ನಮ್ಮ ಮಸಿ ಪಾತ್ರೆಗಳಿಗೆ ಸಬಿನ ಬೇಕು ಅಂದರೆ ವಾರಕ್ಕೊಂದು ಪ್ಯಾಕೆಟ್ ಬೇಕಾಗ್ತಿತ್ತು. ಎಲ್ಲಿ ತರ್ತಿದ್ರು? ಅದಕ್ಕೆ ಬೂದಿನೇ ಸಬಿನ ಮಾಡ್ಕೊಬಿಡ್ತಿದ್ವಿ. ಮೋಸ್ಟ್ಲಿ 90s ಕಿಡ್ಸ್ ಜಾಸ್ತಿ ಲೈಫ್ ಎಂಜಾಯ್ ಮಾಡಿರೋದು ಜಾಸ್ತಿ ನಾವೇನೇನೆ, ಮತ್ತೆ ತೀರಾ ಕಷ್ಟ ನೋಡಿರೋದು ನಾವೇನೇನೆ ಅಂತ ಅನ್ನಿಸ್ತೈತೆ. ಎಲ್ಲ ಥರ ಜನ್ರೇಷನ್ನ ಅವಾಗ ನಿಂತ್ಕೊಂಡು ನೋಡ್ಬಿಟ್ಟಿದ್ವಿ ನಾವು, ಹೆಂಗಿರ್ತಾರೆ ಏನೇನೋ ಅಂತೆಲ್ಲ. ಆಮೇಲೆ ಬಂದಿರೋ ಮಕ್ಕಳೆಲ್ಲ ಲೈಫ್ ಸ್ಟೈಲ್ ಒಂದು ಸ್ವಲ್ಪ ಆರಾಮಿತ್ತು, ನಮಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಆರಾಮಿತ್ತು. ಅವರು ಸಹ ಕಷ್ಟಪಟ್ಟಿರ್ತಾರೆ ಪಾಪ. ಹೀಗೆಲ್ಲ ಇತ್ತು ಫ್ರೆಂಡ್ಸ್. ಈ ಮಸಿ ಪಾತ್ರೆಯಿಂದ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಗಂಗಾಯ್ತು. ಎಲ್ಲ ನೀಟಾಗಿ ತೊಳೆದಿಟ್ಟಿತ್ಕೊಂಡೆ. ಥ್ಯಾಂಕ್ ಯು ಗಂಡಪ್ಪ. 2000 years later. ಓಕೆ ಫ್ರೆಂಡ್ಸ್, ನಾನು ರೆಡಿಯಾಗಿದ್ದೀನಿ. ಮುಖಕ್ಕೇನು ಹಚ್ಚಿಲ್ಲ ಫ್ರೆಂಡ್ಸ್, ಏನೂ ಹಚ್ಚೋಕ್ಕೂ ಆಗ್ತಾಯಿಲ್ಲ ನನಗೆ. ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ಇದೇ ಟೈಮಲ್ಲೇ ಒಂದೊಂದು ಕೆಲಸ ಒಪ್ಕೊಬಿಟ್ಟಿರ್ತೀನಿ ಫ್ರೆಂಡ್ಸ್. ಈಗ ಮಾಡೋಕ್ಕಾಗಲ್ಲ ನಾನು ಅಂತ ಹೇಳಿದ್ರು ಅವ್ರು ಬಿಡಲ್ಲ. ಅದಕ್ಕೆ ಒಂದು ಪ್ರಮೋಷನ್ 1 ವಾರದಿಂದನೇ ಮಾಡಬೇಕಾಗಿತ್ತು. ಹಬ್ಬ ಅಂದ್ಕೊಂಡು ನಾನು ಸುಮ್ಮನೆ ಇದ್ಬಿಟ್ಟು ಹಬ್ಬ ಮುಗಿದ್ಮೇಲೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಅವರು ಅರ್ಜೆಂಟು ಬೇಕೇ ಬೇಕು ಇವತ್ತು ಲಾಸ್ಟ್ ಡೇಟ್ ಅಂತ ಅಂತವ್ರೆ. ಯಾರ ಹತ್ರನೂ ಯಾವತ್ತೂ ಹಿಂಗೆ ಹೇಳಿಸ್ಕೊಂಡಿರಲಿಲ್ಲ ನಾನು, ಅದಕ್ಕೆ ಅಳ್ತಾ ಇಲ್ಲ. ಸಡನ್ನಾಗಿ ಚೋಟು ನೆನಪಾಗ್ಬಿಟ್ಟ. ಅಲ್ಲಿ ಮರಿಗಳು ನೋಡ್ಬಿಟ್ಟು ನೆನ್ನೆಯಿಂದ ಶಿವ ಮತ್ತು ಇಲ್ಲಿ ಇಬ್ಬರು ಇದ್ದಾರೆ. ಅವರು ನನ್ನ ಗೋಳ್ ನೋಡ್ಲಾರ್ದಿರ ಬೇರೆ ಬೇರೆ ಮರಿನೆಲ್ಲ ತಂದು ಕೊಡ್ತವ್ರೆ. ಇದನ್ನು ಸಾಕು ಅಂತ ಮರಿನೂ ತಗೊಳಕ್ಕೂ ನನಗಾಗ್ತಾ ಇಲ್ಲ. ಯಾವ ಮರಿನ ಮುಟ್ಟಕ್ಕೂ ಮನಸ್ಸು ಬರ್ತಾ ಇಲ್ಲ ನನಗೆ, ಅಷ್ಟು ಇದಾಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ನಾನು ಒಬ್ಬಳೇ ಇದರಲ್ಲಿ ವೀಡಿಯೋ ಮಾಡೋಕ್ಕೆ ನನಗಾಗೋದೇ ಇಲ್ಲ. ಏನಾದರೂ ಮಾಡ್ಕೋಬೇಕು ಅಂದರೆ ಅದಕ್ಕೆ ಪ್ರಮೋಷನ್ ವೀಡಿಯೋನ ಮಾಡಬೇಕಂದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಡ್ತೀನಿ. ಅಲ್ಲಿ ಸ್ವಲ್ಪ ಸಪೋರ್ಟ್ ಇರ್ತೈತೆ ಮೊಬೈಲ್ ಇಟ್ಕೊಳ್ಳೋಕ್ಕೆ ಎಲ್ಲ.
ತುಂಬ ಹೆಲ್ಪ್ ಮಾಡ್ತಾರಲ್ಲ, ಹಾಗಾಗಿ ವಿಡಿಯೋ ಮಾಡ್ತಿರ್ತೀನಿ ನಾವು. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗ್ಬೇಕೀಗ. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ಹೊರಗಡೆ ಎದುರು ಹೋಗ್ಬಿಟ್ರೆ ಮೈಂಡು ಸ್ವಲ್ಪ ಸೆಟ್ ಆಗ್ಬೋದು. ಇವನ್ನ ಶಿವ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ, ಮತ್ತೆ ಬರ್ತವನೆ. ಅಲ್ಲಿ ರೋಡ್ ಗಂಟೆ ಅಷ್ಟೇ ಬರಬೇಕು, ಅಲ್ಲಿಂದ ಆಚೆ ಬರಬಾರ್ದು. ಟೈಮ್ ಇಲ್ಲಿ ಹೇಳ್ತಾ ಇದ್ದೀನಿ. ಈಗ 3 ಗಂಟೆ ಫ್ರೆಂಡ್ಸ್ ಕರೆಕ್ಟಾಗಿ. 1 ಗಂಟೆಗೆ ಹೊರಡ್ಬೇಕಾಗಿತ್ತು ನಾನು. 1 ಗಂಟೆಯಿಂದ ಇದೇ ಗೋಳು ಆಗೋಯ್ತು ನನಗೆ ವೀಡಿಯೋನು. ಅವ್ನ ವೀಡಿಯೋ ನೋಡ್ಕೊಂಡು ನನಗೆ ಏನೇನೇ ದುಃಖ ತಡೆಯೋಕ್ಕಾಗ್ತಿಲ್ಲ. ಸ್ವಲ್ಪ ಮೈಂಡ್ ಸೆಟ್ ಆಗಲಿ ಅಂದರೆ 3 ಗಂಟೆ ಆಗ್ತಾ ಬಂತು. ಇನ್ನೂ ಗೊತ್ತಾಗೋದಿಲ್ಲ. ಮತ್ತು ಕಮಿಟ್ಮೆಂಟ್ ಫ್ರೆಂಡ್ಸ್, ಒಂದು ಸಲ ನಾನೇನಾದರೂ ಒಂದು ಕೆಲಸ ಮಾಡ್ತೀನಿ ಅಂದರೆ ಮಾಡಿ ಮುಗಿಸ್ಬಿಡ್ಬೇಕು. ಒಬ್ರ ಹತ್ರ ಒಂದು ಮಾತು ಕೇಳಬೇಕು ಅಂದರೆ ನನಗಾಗಲ್ಲ. ಮನಸ್ಸಿಲ್ಲ ಅಂದರೂ ಕೆಲವೊಂದು ಸಲ ಕೆಲಸ ಮಾಡಬೇಕಾಗ್ತಿತ್ತಲ್ಲ ಫ್ರೆಂಡ್ಸ್, ಅದಕ್ಕಿಂತ ನರ್ಕ ಇನ್ನೊಂದಿರಲ್ಲ. ಹೆಣ್ಮಕ್ಳ ಜೀವನ ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಮಾಡೋ ತನಕನೇ ನನಗೆ ಚೋಟು ನೆನಪಾಗಲ್ಲ. ಏನೋ ಒಂದು ಖುಷಿಯಾಗಿ ಮಾತಾಡ್ಕೊಂಡಿರ್ತೀನಿ, 1 ಸೆಕೆಂಡ್ ಮೊಬೈಲ್ ಸೈಡ್ಗಿಟ್ನಂದರೆ ಎಲ್ಲ ಮೂಲೆನಲ್ಲೂ ಅವನೇ ಕಾಣಿಸ್ತಾ ಇರ್ತಾನೆ. ನನಗೆ ಇರ್ತಾ ಇದ್ನಲ್ಲ ಮನೆಯೆಲ್ಲ ಓಡಾಡ್ಕೊಂಡು, ಹಂಗಾಗಿ ನಮ್ಮ ಮನೆಯಿಂದ ಹತ್ರನೇ ಬಸ್ ಸ್ಟಾಪಿಗೆ ಬಂದು ಕಾಲ್ ಮಾಡಿದ್ಮೇಲೆ ಬಂದು ಕರ್ಕೊಬಂದರು. ಇವ್ರ ಮನೇಲಿ 3 ಮಕ್ಕಳಿದ್ದಾರೆ, ಬುಟ್ಟಿನಲ್ಲಿ ಒಂದೈತೆ. ಎಷ್ಟು ಕ್ಯೂಟ್ ಅನ್ನಿಸ್ತಿತ್ತು. ಸೇಮ್ ನಮ್ಮ ಚೋಟು ಥರನೇ ಆಡ್ತಿರ್ತಿದೆ ಇದಂತೂ. ಅದಕ್ಕೆ ಖುಷಿ ಆಗೋದು ನನಗೆ ಬರೋಕ್ಕಿಲ್ಲಿ. ಲಿಲಿ ಹೆಂಗ್ ಮಲ್ಗೈತೆ? ಇಲ್ಲ, ಬರ್ಬೇಕಾದ್ರೆ ಮಾಡ್ಕೊಂಡು ಬಂದೆ. ಇದು ಮಲಗಿರೋದು ನೋಡು. ಬೇಸಿಗೆ ಅಲ್ಲ ಈಗ, ಅದಕ್ಕೆ 3 ಗಂಟೆಗೆ ಹೋಗಿದ್ದು, 6 ಗಂಟೆ ತನಕ ಅಲ್ಲೇ ಇದು ಮೈಂಡ್ ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಬರಬೇಕಾದ್ರೆ ಶಿವಾಗ ಓವರ್ ಹೀಟ್ ಆಗಿಬಿಟ್ಟಿತ್ತು. ಬಾದಾಮ್ ಗೋಂದು ಆನ್ಲೈನಲ್ಲಿ ತಗೊಳ್ಳೋದಕ್ಕಿಂತ ಇಲ್ಲಿ ಶಾಪಲ್ಲಿ ತಗೊಳ್ಳೋದು ಎಷ್ಟು ಜಾಸ್ತಿ ಬರ್ತೈತೆ. ಮತ್ತು ನಾವೇ ತಗೊಂಡಂಗೆ ಅಂದ್ಬಿಟ್ಟು ತಗೊಂಡು ಬಂದೆ. ನಮ್ಮ ಶಾಪಿಗೆ ಬಂದ್ಬಿಟ್ಟು ಶಿವಾಗ ಫೋನ್ ಮಾಡಿದೆ ಕರ್ಕೊಬರೋಕ್ಕೆ. ಬಂದಿತ್ತು. ಯಾಕೆ ಒಳಗೆ ಬರ್ದೆ? ಇಷ್ಟೊತ್ತು ಅವ್ರ ಮನೇಲಿ ಬೇರೆ ಮರಿಗಳನ್ನ ಮುಟ್ಟಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಅವನು ಸ್ಮೆಲ್ ಹಿಡಿತಾವನೆ ಕೋಪ ಮಾಡ್ಕೊಂಡು. ಬೇರೆ ಯಾರನ್ನ ಮುಟ್ಟಿದ್ದು ಅಂತ. ಸರಿ ಮಲ್ಕೋ, ಬರ್ತೀನಿ. 7 ಗಂಟೆ ಫ್ರೆಂಡ್ಸ್ ಟೈಮೀಗ. ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಅನ್ನ ಒಂದು ಮಾಡ್ಕೋಬೇಕಷ್ಟೇ. ಒಬ್ಬಟ್ಟು ಸಾರು ಐತೆ, ಮೀನು ಸಾರು ಐತೆ. ಹಂಗಾಗಿ ಒಲೆ ಇಲ್ಲೇ ಆಗಿರೋದ್ರಿಂದ ಬೆಳಕು ಐತೆ. ಅನ್ನ ತಾನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನೇ ಲೇಟಾಗಿ ಬಂದೆ. ಕಣ್ಣೆಲ್ಲ ಉರಿತಿತ್ತು ಒಂದು ಸ್ವಲ್ಪ. ನಾನು ಸಂದಿಗೊಂದಿಲೆಲ್ಲ ಶಿವನ ಹುಡುಕ್ತಾ ಇದ್ದೀನಿ. ನೋಡಿದ್ರೆ ಪಡ್ಡು ಇಸ್ಕೊಬರಕ್ಕೆ ಹೋಗೈತಂತೆ ಫ್ರೆಂಡ್ಸ್. ನಿನ್ನೆ ಮಸಾಲೆ ಪುರಿ ತಂದೈತೆ, ನನ್ನ ಫೇವ್ರೆಟ್ಟು, ತಿಂತೀನಿ ಅಂತ ಅಂದ್ಬಿಟ್ಟು. ತಿನ್ಬೇಕಾಗ್ತಿತ್ತಲ್ಲ ಅಂದ್ಬಿಟ್ಟು ಓಪನ್ ಮಾಡ್ಬಿಟ್ಟು ತಟ್ಟೆಗೆ ಹಾಕ್ಬಿಟ್ಟು ಉಪ್ಪು ಜಾಸ್ತಿ ಹಾಕ್ಬಿಟ್ಟೈತೆ ಅವಣ್ಣ ಅಂತ ಸುಳ್ಳು ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟೆ. ಇವಾಗ ಪಡ್ಡು ತಗೋಬತ್ತೈತೆ, ಖಾರ ಜಾಸ್ತಿ ಆಗೈತೆ ಅಂದ್ಬಿಟ್ಟು ಹಂಗೆ ಬಿಟ್ಬಿಡ್ತೀನಿ. ತಿನ್ನೋಕೆ ಮನಸ್ಸಿಲ್ಲ ಅಂದರೆ ಬಲವಂತ ಮಾಡಬಾರ್ದು ಫ್ರೆಂಡ್ಸ್, ಬಲವಂತವಾಗಿ ತಿನ್ನಬಾರ್ದು. ಈಗ ಶಿವಾಗ ಅನ್ನ ಮಾಡಬೇಕು. ಗರಿ ಇಲ್ಲ, ಅದಕ್ಕೆ ಸಿಲ್ವರಲ್ಲಿ ಎತ್ಕೊಂಡು ಒಲೆ ಹಚ್ತೀನಿ. ಇದು ಬೇಗ ಅಂಟ್ಕೋತೈತೆ. ನಾನು ಟಾಮು ಇಬ್ಬರೇ ಫ್ರೆಂಡ್ಸ್ ಈ ಭಯಂಕರವಾದ ತೋಟದಲ್ಲಿ. ಮೀಟರ್ ಬೇಕು, ಮೀಟರ್ ಮೀಟರ್. ಈಗ ಪಟ ಪಟ ಅಂತ ಅನ್ನ ಮಾಡ್ಬಿಡ್ತೀನಿ. ಪ್ರಶಾಂತವಾಗೈತೆ ವಾತಾವರಣ. ಅನ್ನ ಆಗ್ತೈತೆ. ನಾವಿಬ್ರು ಹಿಂಗೆ ಕೂತಿದ್ದೀವಿ. ಕಳ್ರು ಬಂದಾರ. ನಡೀಟಾಮ ಒಳಗಡೆ ಹೋಗಿ ಚಿಲ್ಕ ಹಾಕ್ಕೊಳ್ವಾ. ಹುಲಿ ಹುಲಿ ಮರಿ. ಮೂರು ದಿನದಿಂದ ಈಟು ಅಂತ ಒದ್ದಾಡ್ತಾ ಇತ್ತು ಫ್ರೆಂಡ್ಸ್. ಅದಕ್ಕೆ ಬಾದಾಮ್ ಗೋಂದು ತಗೊಬಂದೆ. ಇಲ್ಲಿ ಅಲ್ಲಿ ಅಂಗಡಿ ಸಿಕ್ತು ಫ್ರೆಂಡ್ಸ್, 50 ರೂಪಾಯಿಗೆ ಇಷ್ಟು. ಪರವಾಗಿಲ್ಲ, ಬೇಸಿಗೆ ಮುಗಿಯೋರ್ಗೂ ಯೂಸ್ ಮಾಡ್ಕೋಬೋದು ಇದನ್ನು. ಇದು ಹೆಣ್ಮಕ್ಳಿಗೆ ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಇದು ತುಂಬ ಹೆಲ್ಪ್ ಆಗ್ತಿದೆ. ಈ ಬೇಸಿಗೆನಲ್ಲಿ ನೆನೆಸ್ಬಿಟ್ಟು ತಿನ್ಬೋದು, ಚೆನ್ನಾಗಿರ್ತೈತೆ, ಬಾಡಿ ತಂಪಾಗ್ತೈತೆ. ಮಿಸ್ ಮಾಡ್ದಿರೋ ತಗೊಳ್ರಿ ಫ್ರೆಂಡ್ಸ್. ಓವರ್ ಹೀಟ್ ಹತ್ರ ತಡೆಯೋಕ್ಕಾಗಲ್ಲ. ಶಿವಂತೂ ಎಷ್ಟು ಒದ್ದಾಡ್ತೈತೋ 2-3 ದಿನದಿಂದ. ಮಜ್ಜಿಗೆನೇ, ಬರೀ ಮಜ್ಜಿಗೆನ ತಿಂತೈತೆ. ಬಾದಾಮ್ಗೊಂದು ಇಷ್ಟೇ ಒಂದು 4 ಪೀಸು, 5 ಪೀಸ್ ನೆನೆಸ್ತಾ ಇದ್ದೀನಿ. ನೆಂದರೆ 1 ಕಪ್ ಆಗ್ತೈತೆ. ಈ ಥರ ನೆನೆಸ್ಬಿಟ್ಟು ನೈಟ್ ನೆನೆಸಿ ಬೆಳಗ್ಗೆಗೆ ಇಟ್ಟುಬಿಟ್ಟು ತಿನ್ಬೋದು ಫ್ರೆಂಡ್ಸ್. ಈಗ ಒಂದು 7:30ಗೆ ನೆನೆಸ್ತಾ ಇದ್ದೀನಾ, ಒಂದು 9-10 ಗಂಟೆ ಅಷ್ಟರಲ್ಲಿ ಶಿವಾಗ ತಿನ್ನಿಸ್ಬಿಡ್ತೀನಿ ಇದನ್ನು ಹರಳ್ಕೊಂಡ್ರೆ. ಇಲ್ಲಾಂದರೆ ಬೆಳಗ್ಗೆಗೆ ಓವರ್ ಹೀಟ್ ಆಗ್ತೈತಲ್ಲ, ಅದಕ್ಕೆ ತಿನ್ನಿಸ್ರೆ ಒಳ್ಳೇದು ಫ್ರೆಂಡ್ಸ್. ಮಿಸ್ ಮಾಡಿದಿರ ಸಬ್ಜಾ ಸೀಡ್ಸು ಬಾದಾಮ್ಗೊಂಡು ಮನೇಲಿ ಎತ್ಕೊಳ್ರಿ ಫ್ರೆಂಡ್ಸ್. ನಾಳೆ ನಿಂಬೆಹಣ್ಣು ತಗೋಬಾ. ಸಬ್ಜಾ ಸೀಡ್ಸ್ ನೆನೆಸಿ ನಾಳೆ ಮಜ್ಜಿಗೆ ಇದು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಡ್ತೀನಿ. ಇಲ್ಲಿ ಫ್ರೆಂಡ್ಸ್ 10 ನಿಮಿಷದಲ್ಲಿ ಬಿಸಿ ಅನ್ನ ಆಗೋಯ್ತು. ಬರೀ ನಾನು ಒಲೆ ಹಚ್ಬಿಟ್ಟು ಅಕ್ಕಿ ತೊಳೆದಿಕ್ಬಿಟ್ಟು ಸೌದೆ ಒಳಗೆ ತಳ್ಬಿಟ್ಟು ಹೋಗಿ ಕುತ್ಕೊಂಡಿದ್ದೆ. ಒಲೆಗಿಂತ ಅಲ್ಲ, ಸ್ಟವ್ಗಿಂತ ಇದೇ ಬೆಸ್ಟು.
ಓಕೆ ಫ್ರೆಂಡ್ಸ್, ನಾಳೆಯಿಂದ ಸಿಗ್ತೀನಿ. ನಾಳೆನೇ ವಿಶ್ ಮಾಡ್ತೀವಿ. ಸಾರಿ ಫ್ರೆಂಡ್ಸ್, ಬಾಯ್.